ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಇದು ಶಿವರಾತ್ರಿ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ, ಅಂದರೆ ಸೋಮವಾರದ ವ್ಲಾಗ್. ಹಿಂದಿನ ದಿನ ಶಿವರಾತ್ರಿ ಆಗಿರೋದ್ರಿಂದ ರಾತ್ರಿ ಪೂಜೆ ಎಲ್ಲ ಮಾಡಿ ದೇವ್ರ ಮನೆನ ಹಾಗೆ ಅಂದರೆ ಕ್ಲೀನ್ ಏನು ಮಾಡ್ದೇನೆ ಹಾಗೆ ಇಟ್ಟಿದ್ವಿ. ಸೊ ಬೆಳಗ್ಗೆ ಎದ್ದು ಇಲ್ಲೆಲ್ಲ ನೀಟಾಗಿ ಹೂನೆಲ್ಲ ತೆಗೆದು ದೇವ್ರ ಮನೆಯನ್ನೆಲ್ಲ ಒರೆಸ್ತಾ ಇದ್ದೀನಿ. ಸಾಮಾನ್ಯ ದೇವ್ರ ಮನೆಗೆ ಬರಲು ಸೋಗಿಸ್ಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಯಾವಾಗ್ಲೂ ಒಂದು ದೇವ್ರ ಮನೆಗೆ ಅಂತಲೇ ಒಂದು ಬಟ್ಟೆ ಇಟ್ಕೊಂಡು ಅದರಲ್ಲೇನೇ ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು. ಈ ದೇವ್ರ ಮನೆಗೆ ಉಪಯೋಗಿಸಿರೋವಂಥ ನೀರು, ಹೂವು ಎಲ್ಲನೂ ಈ ರೀತಿ ಗಿಡಕ್ಕೆ ಹಾಕ್ಬಿಡ್ತೀನಿ. ನಮ್ಮ ಮನೆಯಲ್ಲೇ ಸೈಡಲ್ಲಿ ಒಂದು ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಹಾಕ್ತೀನಿ. ಸೊ ಆದಷ್ಟು ಗಿಡದಲ್ಲಿ ಬಿಟ್ಟಿರೋವಂಥ ಹೂಗಳೇ ಇದು. ನಾನು ಟೆರೆಸಲ್ಲಿ ಕಿತ್ಕೊಂಡು ಬಂದಿರೋವಂಥ ಹೂವು. ನಮ್ಮ ಮನೆಯಲ್ಲಿ ಬೇಕಾದಷ್ಟು ವೆರೈಟೀಸ್ ಆಫ್ ದಾಸವಾಳ ಬಿಡುತ್ತೆ. ದಾಸವಾಳದ ಹೂವು ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಬೇರೆ ಯಾವುದೇ ಹೂವು ಇಟ್ರೂ ದೇವರಿಗೆ ಅಷ್ಟು ಲಕ್ಷಣ ಅಂತ ಅನಿಸಲ್ಲ. ಆದರೆ ದಾಸವಾಳದಿಂದ ಈ ರೀತಿ ದೇವ್ರ ಮನೆ ತುಂಬ ಅಲಂಕಾರ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದರಲ್ಲೂ ಕಲರ್ ದಾಸವಾಳ ಆಗಿರ್ಬೋದು, ಒಂದೆಳೆ ದಾಸವಾಳ, ಎರಡೆಳೆ ದಾಸವಾಳ, ತುಂಬ ಹೈಬ್ರಿಡ್ದು ಅದೆಲ್ಲ ಒಂದು 2 ದಿನ ಆದ್ರೂ ಬಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ ಮಧ್ಯ ಇದೆಯಲ್ಲ ವೈಟ್ ಕಲರ್ ಮಧ್ಯದಲ್ಲಿ ರೆಡ್ದು, ಈ ಸಲ ನಾನು ನರ್ಸರಿಗೆ ಜಸ್ಟ್ ಪಾಲಕ್ ಸೊಪ್ಪಿಂದು ಬೀಜ ತರೋಣ ಅಂತ ಹೋಗಿದ್ದೆ. ಆವಾಗ ನರ್ಸರಿನಲ್ಲಿ ಈ ಹೂವು ಅರಳಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಒಂದೇ ಒಂದು ಅಂತ ಅಂದ್ಬಿಟ್ಟು 2 ಥರದ್ದು ಹೂವು ನರ್ಸರಿಯಿಂದ ಎತ್ಕೊಂಡು ಬಂದಿದ್ದು. ಸೊ ಅದೇ ರೀತಿ ಆಗುತ್ತೆ ಪ್ರತಿ ಸಲ ನರ್ಸರಿಗೆ ಹೋದಾಗ. ಬೇಡ, ಈ ಸಲ ತುಂಬ ಗಿಡಗಳು ಆಲ್ರೆಡಿ ಇದ್ದಾವೆ, ಬರೀ ಸೀಡ್ಸ್ ಮಾತ್ರ ತಂದುಬಿಡೋಣ ಅಂತ ಹೋಗೋದು. ಯಾವುದಾದ್ರೂ ಒಂದು ಹೂ ಚೆನ್ನಾಗಿ ಕಂಡೇ ಕಾಣುತ್ತೆ ನನಗಂತೂ, ಆವಾಗ ಅದೊಂದನ್ನು ತಂದುಬಿಡೋದು, ಅದೇ ಆಗುತ್ತೆ. ಹಾಗೆ ಮಾಡ್ಕೊಂಡೆ ನಮ್ಮ ಮನೆಯಲ್ಲಿ ಇವಾಗ ಬೇಜಾನ್ ಹೂ ಬಿಡುತ್ತೆ. ಹೂಗೆ ಅಂತ ಎಕ್ಸ್ಟ್ರಾ ದುಡ್ಡು ನಾವು ಖರ್ಚು ಮಾಡೋ ಹಾಗೇ ಇಲ್ಲ. ಹಬ್ಬ ಹರಿದಿನ ಅಂದ ತಕ್ಷಣ ಹೂಗೆ ಭಾರಿ ರೇಟಪ್ಪ ಅಂತ ಅಂತಾರಲ್ಲ, ಆ ಟೆನ್ಷನ್ ನಮಗಿರೋದಿಲ್ಲ. ಸೊ ಪೂಜೆ, ತಿಂಡಿ, ಮನೆ ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ಪ್ಯಾಕಿಂಗ್ ಕೆಲಸ ಇರುತ್ತೆ. ಸೊ ಆರ್ಡರ್ಸ್ ಎಲ್ಲ ಈ ರೀತಿ ಕೊಟ್ಟಿರ್ತೀರ ಅಲ್ವಾ, ಅವ್ರದ್ದನ್ನು ನಾವು ಪೆಂಡಿಂಗ್ ಅಂತ ಹಾಕ್ಕೊಂಡಿರ್ತೀವಿ. ಸೊ ಪೆಂಡಿಂಗ್ ಇರೋವಂಥದ್ದನ್ನು ನಾನು ಆರ್ಡರ್ಸ್ ಮಾಡ್ತಾಯಿದ್ದೀನಿ ಸುಮಾರು ಸಲ. ಒಂದು ಸಲ ನಾನು ಧನಿಯಾ ಪುಡಿ ಕೇಳಿದ್ದಾರೆ ಅಂತ ಒಂದು ವೀಡಿಯೋದಲ್ಲಿ ತೋರಿಸಿದಷ್ಟೇ. ಇವಾಗ ಪ್ರತಿಯೊಬ್ಬರೂ ಧನಿಯಾ ಪೌಡರ್ಗೂ ಆರ್ಡರ್ ಕೊಡ್ತಾಯಿದ್ದೀರಾ. ಆ್ಯಂಡ್ ನಮ್ಮನೆ ಧನಿಯಾ ಪೌಡರ್ ನೀವು ಟೇಸ್ಟ್ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಈ ಧನಿಯಾ ಪೌಡರ್ನ ನಮ್ಮ ಕಡೆ ಇದು ಟೊಮೆಟೊ ಕಾಯ್ದು ಖಾರ ಮಾಡ್ತೀವಿ ರೊಟ್ಟಿಗೆ, ಅದಕ್ಕೆಲ್ಲ ಯೂಸ್ ಮಾಡ್ತೀವಿ. ಸಖತ್ತಾಗಿರುತ್ತೆ. ಕೆಲವೊಮ್ಮೆ ಬರೀ ಹಸಿರು ಮೆಣಸಿನ್ಕಾಯಿ ಹಾಕಿದಾಗ ಟೇಸ್ಟ್ ಇಲ್ಲ ನಮಗೆ, ಇನ್ನೊಂದು ಸ್ವಲ್ಪ ಏನಾದರೂ ಖಾರದ ಪುಡಿ ಬದಲಿಗೆ ಹಾಕಬೇಕು ಅಂದಾಗ ಈ ಧನಿಯಾ ಪುಡಿನೇ 1 ಸ್ಪೂನ್ ಹಾಕಿದ್ರೆ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಧನಿಯಾ ಪುಡಿ ಅಂದರೆ ಬರೀ ಧನಿಯಾ ಇರಲ್ಲ, ಅದರಲ್ಲಿ ಬೇರೆ ಬೇಳೆಕಾಳುಗಳು ಎಲ್ಲ ಥರದ್ದೂ ಕಾಳುಗಳನ್ನ ಮಿಕ್ಸ್ ಮಾಡಿರೋ ಅಂಥದ್ದು ಧನಿಯಾ ಪೌಡರ್ ಅಂತ ಹೇಳ್ತೀವಿ ನಾವು. ಹಾಗೆ ಹೀಗೇ ಆರ್ಡರ್ ತೊಗೋತಾ ಇರಬೇಕಾದ್ರೆ ನಾನು ಒಂದು ಸಲ ವೀಡಿಯೋದಲ್ಲಿ ತೋರಿಸಿದೆ, ಮನೆಯಲ್ಲೇ ನಾವು ಗೋಧಿ ಹಿಟ್ಟು ಮಾಡ್ಕೋತೀನಿ. ಸುಮಾರು ಒಂದು 5 kg ಗೋಧಿಗೆ 1/4 kg ಆಗೋಷ್ಟು ರಾಗಿನೂ ಸಹ ನಾನು ಬೆರೆಸ್ತೀನಿ. ಅಂದರೆ 1/4 kg ಆಗೋಷ್ಟು ಮಾತ್ರ ರಾಗಿ ಹಾಕಬೇಕು, ಜಾಸ್ತಿ ಅಲ್ಲ. ರಾಗಿ, ಬಿಳಿ ಜೋಳ, ಮೆಕ್ಕೆಜೋಳ, ಸೋಯಾಬೀನ್ಸು, ಕಡಲೆಕಾಳು, ಹೆಸರು ಕಾಳು, ಮೆಂತ್ಯ, ಇವಿಷ್ಟನ್ನು ಹಾಕಿ ನಾನು ಮಲ್ಟಿಗ್ರೇನ್ ಆಟ ಮನೆಯಲ್ಲೇ ತಯಾರು ಮಾಡ್ಕೋತೀನಿ. ಇದನ್ನೇನು ನಾನು ಲಿಸ್ಟಲ್ಲಿ ಇಟ್ಟಿರಲಿಲ್ಲ, ಅಂದರೆ ಪರ್ಚೇಸ್ಗೆ ಸೇಲ್ ಮಾಡ್ತೀನಿ ಅಂತ. ಬಟ್ ಒಬ್ಬರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡು 2 kg ಆಗುವಷ್ಟು ನನಗೆ ಮಲ್ಟಿಗ್ರೇನ್ ಆಟ ಆರ್ಡರ್ ಕೊಟ್ಟಿದ್ದರು. ಅದ್ರ ಜೊತೆಗೆ ನೋಡಿ ಎಲ್ಲ ಥರದ್ದೂ ಹಾಫ್ kg ಅವರು ಆರ್ಡರ್ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೆಂತ್ಯ ಮುದ್ದೆ ಹಿಟ್ಟಾಗಿರ್ಬೋದು, ಸ್ಪ್ರೌಟೆಡ್ ರಾಗಿ ಫ್ಲೋರು, ಮಿಲೆಟ್ ದೋಸಾ ಫ್ಲೋರು, ಬಾಜ್ರಾ ದೋಸಾ, ಆರೋಗ್ಯ ಮಿತ್ರ, ಜೊತೆಗೆ ಪ್ರೋಟೀನ್ ಪೌಡರ್ ಎಲ್ಲನೂ ಸಹ ಹಾಫ್ kg ಆಗುವಷ್ಟು ಅವ್ರು ಆರ್ಡರ್ ಕೊಟ್ಟಿದ್ದರು. ಸೊ ಅವ್ರದ್ದೂ ಸಹ ಆರ್ಡರ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಎಲ್ಲ ಪ್ಯಾಕಿಂಗ್ ಮುಗಿಯೋ ಅಷ್ಟರಲ್ಲಿ ಸಂಜೆ ಸುಮಾರು ಒಂದು 5 ಗಂಟೆ 5:15 ಆಗುತ್ತೆ. ಆಮೇಲೆ ನೋಡಿದ್ರೆ ಮತ್ತೆ ಒಂದು 23ರಿಂದ 30 ತನಕ ಮೆಸೇಜ್ಗಳು, ಆರ್ಡರ್ಸು ಮತ್ತು ಆರ್ಡರ್ಸ್ ಎಲ್ಲ ಬಂದಿರುತ್ತೆ. ಸೊ ಇಷ್ಟು ಒಂದು ದಿನದ ಆರ್ಡರ್ಸು ನಾನು ಪ್ಯಾಕ್ ಮಾಡಿರೋ ಅಂಥದ್ದು. ಸೊ ಈ ಥರ ಪ್ಯಾಕೆಟ್ನಲ್ಲಿ 1/4 kg, ಅರ್ಧ kg ಕೇಳಿರೋದನ್ನು ಕಳಿಸ್ತೀನಿ. ಬಲ್ಕಲ್ಲಿ ಒಂದು 3 to 4 kg, ಎಬೋವ್ 4 kg ಕೇಳಿರ್ತಾರೆ ನೋಡಿ, ಅಂಥವ್ರಿಗೆ ಈ ರೀತಿ ಬಾಕ್ಸ್ನಲ್ಲಿ ನಾನು ಒಟ್ಟೊಟ್ಟಿಗೆ ಹಾಕಿ ಕಳಿಸ್ತೀನಿ. ಸೊ ಇನ್ನೂ ಯಾರ್ಯಾರಿಗೆ ಡೌಟ್ ಇದೆ ನಾವು ದುಡ್ಡು ಕೊಟ್ಟರೆ ಕಳಿಸ್ತೀರಾ ಇಲ್ವಾ ಅಂತ, ನೀವು ನೋಡ್ಬೋದು ಎಷ್ಟು ಜನ ಆರ್ಡರ್ಸ್ ಕೊಡ್ತಾರೆ ಪ್ರತಿನಿತ್ಯ ಅಂತ.
ಯಾವುದೇ ರೀತಿ ಮೋಸ ಆಗಲ್ಲ. ಆ್ಯಂಡ್ ನಮ್ಮಲ್ಲಿ ಸಿಗೋವಂಥ ಪ್ರಾಡಕ್ಟ್ಸ್ ನೀವು ಒಂದ್ಸಲ ಟೇಸ್ಟ್ ನೋಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ. ಯಾಕೆಂದರೆ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಏನೂ ಹಾಕಲ್ಲ. ಮಕ್ಳುಗಳ್ಗಂತೂ ಕೆಲವೊಬ್ಬರಿಗೆ ಡೌಟ್ ಇರುತ್ತಲ್ವ, ಅಯ್ಯೋ ಹೇಗೆ ಮಾಡಿರ್ತಾರೋ ಏನೋ, ನಮ್ಮ ಮನೆ ಮಕ್ಳಿಗೆ ತಿನ್ನಿಸ್ಬೋದಾ, ನಮ್ಮ ಮನೆಯಲ್ಲಿ ವಯಸ್ಸಾಗಿರೋರು ಇದ್ದಾರೆ, ಅವ್ರಿಗೆಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಪ್ಪ ಮಾಡೋದು ಅಂತ ಯಾವುದೇ ರೀತಿ ಡೌಟ್ಸ್ ಆ ಥರ ಇಟ್ಕೋಬೇಡಿ. ಯಾಕೆಂದರೆ ನಮ್ಮಲ್ಲಿ ತಯಾರಾಗುವಂಥ ಪ್ರಾಡಕ್ಟ್ಸ್ನ ನಾನುವೇ ನಮ್ಮ ಮನೆಯಲ್ಲೂ ಸಹ ಯೂಸ್ ಮಾಡ್ತೀನಿ ಅಲ್ವಾ. ಸೊ ಹಾಗಾಗಿ ಕಣ್ಣು ಮುಚ್ಕೊಂಡು ನೀವು ಯಾವುದೇ ಪ್ರಾಡಕ್ಟ್ಸ್ನ ಬೇಕಾದ್ರೂ ತೊಗೋಬೋದು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ತಿಂಡಿಗೆ ಏನು ಪ್ರಿಪೇರ್ ಮಾಡೋದು ಅಂತ ಹಿಂದಿನ ದಿನವೇ ಯೋಚನೆ ಮಾಡಿ ಇಟ್ಟಿರ್ತೀನಿ. ಸೊ ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೆಯೇ ಅಡುಗೆ ಮನೆಗೆ ಬಂದರೆ ಅಡುಗೆ ಮನೆ ಈ ರೀತಿ ನೀಟಾಗಿರಬೇಕು. ಪಾತ್ರೆ ಅಲ್ಲಲ್ಲೇ ಇತ್ತು ಅಂತ ಅಂದರೆ ಅಡುಗೆ ಮಾಡೋದಕ್ಕೂ ಮನಸ್ಸಾಗೋದಿಲ್ಲ. ಸೊ ಹೊರಗಡೆ ಇನ್ನೂ ಬೆಳಕೆ ಆಗಿಲ್ಲ, ಅಷ್ಟು ಬೇಗ ಎದ್ದಿದ್ದೀನಿ. ಏಕೆಂದರೆ ಬೇಗ ರೆಡಿ ಮಾಡಿಬಿಡ್ಬೇಕು ಅಲ್ವಾ. ಸ್ಕೂಲಿಗೆಲ್ಲ ಅರೌಂಡ್ 8 ಗಂಟೆ 8:15ಗೆಲ್ಲ ಬಸ್ ಬಂದುಬಿಡುತ್ತೆ. ಸೊ ಅಷ್ಟು ಬೇಗ ಕಳಿಸ್ಬೇಕು ಅಂತ ಅಂದರೆ ನಾವು ಸ್ವಲ್ಪ ಬೇಗನೆ ಎದ್ದು ಎಲ್ಲನೂ ಪ್ರಿಪೇರ್ ಮಾಡಬೇಕು. ಹಿಂದಿನ ದಿನ ಮಲ್ಟಿಗ್ರೇನ್ ಆಟ ಇನ್ನೂ ಫ್ರೆಶ್ ಆಗಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದೆ, ಅದನ್ನು ಯೂಸ್ ಮಾಡಿಬಿಟ್ಟು ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಜೊತೆಗೆ ಮಶ್ರೂಮ್ ಇತ್ತು ಮನೆಯಲ್ಲಿ ತಂದು, ಆಲ್ಮೋಸ್ಟ್ ಒಂದು 3 ಡೇಸ್ ಆಗೋಗಿತ್ತು. ತಂದು 5 ಡೇಸ್ ಒಳಗಡೆ ಅದನ್ನು ಉಪಯೋಗಿಸ್ಬಿಡ್ಬೇಕು. ಹಾಗಾಗಿ ಮಶ್ರೂಮ್ ಗ್ರೇವಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು 2 ಪ್ಯಾಕೆಟ್ನ ಮಶ್ರೂಮ್ ತೆಗೆದಿಟ್ಕೊಂಡಿದ್ದೀನಿ. ಮಶ್ರೂಮ್ ಗ್ರೇವಿ ಯೂಶ್ವಲಿ ಎಲ್ಲರೂ ನಾರ್ತ್ ಇಂಡಿಯನ್ ಸ್ಟೈಲ್ನಲ್ಲಿ ಮಾಡ್ತಾರೆ. ಆದರೆ ಇವತ್ತು ನಾನು ಮಶ್ರೂಮ್ ಗ್ರೇವಿ ಅನ್ನೋದಕ್ಕಿಂತ ಮಶ್ರೂಮ್ ಗೊಜ್ಜು ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು ನಾನು ಸೌತ್ ಇಂಡಿಯನ್ ಸ್ಟೈಲ್ನಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಕರಿಬೇವು, ಸಣ್ಣದಾಗಿ ಕಟ್ ಮಾಡಿರೋವಂಥ ಈರುಳ್ಳಿ ಹಾಕಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದ್ದ ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಮಶ್ರೂಮ್ನ ಒಂದು ಮಶ್ರೂಮ್ ದಪ್ಪ ಇತ್ತು ಅಂದರೆ 4 ಭಾಗ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲ ಮೀಡಿಯಮ್ ಸೈಜ್ ಇತ್ತು, ಸಣ್ಣ ಇತ್ತು ಅಂದರೆ 2 ಭಾಗ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ಸೊ 2 ಪ್ಯಾಕೆಟಲ್ಲಿ ಇಷ್ಟು ಮಶ್ರೂಮ್ ಆಗಿದೆ. ನೀಟಾಗಿ ವಾಶ್ ಮಾಡಿಬಿಟ್ಟು ಮಶ್ರೂಮ್ನ ಈ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇವಾಗ ಇಡೀ ಪಾತ್ರೆ ತುಂಬ ಕಾಣಿಸ್ತಾ ಇದೆ, ಬಟ್ ಅದು ಮಶ್ರೂಮು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆಯೇ ಫುಲ್ ಶ್ರಿಂಕ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಫಸ್ಟೇ ನೀರೆಲ್ಲ ಏನು ಹಾಕಿಬಿಟ್ಟು ಇದು ಮಾಡೋಕ್ಕೆ ಹೋಗ್ಬಿಡಿ. ಮಶ್ರೂಮ್ ಚೆನ್ನಾಗಿ ಶ್ರಿಂಕ್ ಆಗಿ ನೀರು ಬಿಟ್ಕೊಂಡು ಅದೆಲ್ಲ ಸಾಫ್ಟ್ ಆಗಬೇಕು ಚೆನ್ನಾಗಿ. ಸೊ ಇವಾಗ ನೋಡಿ ಒಂದು 2-3 ನಿಮಿಷ ಫ್ರೈ ಮಾಡ್ತಾ ಇದ್ದ ಹಾಗೆ ಮಶ್ರೂಮ್ ಎಲ್ಲ ಶ್ರಿಂಕ್ ಆಗಿದೆ. ಆ್ಯಂಡ್ ಅದರಲ್ಲಿ ಸುಮಾರು ನೀರು ಬಿಟ್ಕೊಂಡಿದೆ. ಅದೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಒಂದು 2 ಹಿಡಿ ಆಗೋಷ್ಟು ನಾನು ಹಸಿ ಬಟಾಣಿ ಸೇರಿಸ್ತಾ ಇದ್ದೀನಿ. ಇದ್ದರೆ ಕ್ಯಾಪ್ಸಿಕಮ್ನು ಸಹ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಇವಿಷ್ಟು ಫ್ರೈ ಆಗ್ತಾ ಇರಲಿ, ಅಂದರೆ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಇರಲಿ. ಅಷ್ಟರಲ್ಲಿ 2 ಟೊಮ್ಯಾಟೊನ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬರೀ ಟೊಮ್ಯಾಟೊ ಮಾತ್ರ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಫಸ್ಟೇ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿ ಹಾಕೋದ್ರ ಬದಲಿಗೆ ಈರುಳ್ಳಿ ಪೇಸ್ಟ್ನಾದ್ರೂ ಸಹ ಹಾಕೋಬೋದು. ಟೊಮ್ಯಾಟೊ ಈ ರೀತಿ ಪೇಸ್ಟ್ ಆದ ನಂತರ ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಅದೇ ಮಿಕ್ಸಿ ಜಾರಿಗೆ 1 ಹಿಡಿ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಎಲೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಹುರಿಗಡಲೆ, 2 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್. ನಮ್ಮನೆ ಸಾಂಬಾರ್ ಪೌಡರ್ ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ತಾರಲ್ಲ, ಮಲ್ಟಿ ಯೂಸೇಜ್ಗೆ ಯೂಸ್ ಆಗುತ್ತೆ. ಇದು ಸಾಂಬಾರ್ಗೂ ಆಗುತ್ತೆ, ಗೊಜ್ಜುಗಳಿಗೂ ಆಗುತ್ತೆ, ಟೊಮ್ಯಾಟೊ ಬಾತ್ಗೂ ಆಗುತ್ತೆ, ರಸಮ್ಗೂ. ಸಾಮಾನ್ಯ ರಸಮ್ ಪೌಡರು ಇಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಒಂದು 1/2 ಸ್ಪೂನ್ ಹಾಕ್ಬಿಡ್ತೀನಿ, ಸಖತ್ತಾಗಿರುತ್ತೆ ಟೇಸ್ಟು. ಸೊ ಸಾಂಬಾರು ಪುಡಿ ಹಾಕಿದ್ಮೇಲೆ ನುಣ್ಣದಾಗಿ ರುಬ್ಕೊಂಡು ಅದಕ್ಕೊಂದು ಸ್ವಲ್ಪ ಗಸಗಸೆನೂ ಹಾಕಿದ್ದೀನಿ. ಇವಾಗ ರುಬ್ಬಿರೋ ಅಂಥ ಮಸಾಲೆನ ಈ ಮಶ್ರೂಮ್ ಇದಕ್ಕೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇವತ್ತು ಏನಾಗಿತ್ತೋ ಏನೋ, ಯಾವಾಗಲೂ 1 ಸ್ಪೂನ್ ಹಾಕ್ತಾ ಇದ್ದಿದ್ದು, ನಾನು ಏನು ಯೋಚನೆ ಮಾಡ್ತಾಯಿದ್ನೋ ಏನೋ ಗೊತ್ತಿಲ್ಲ, 2 ಸ್ಪೂನ್ ಹಾಕಿಬಿಟ್ಟೆ ಉಪ್ಪು. ಆದರೆ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ ಉಪ್ಪು ಅಂತ ಅನ್ನಿಸ್ತು ತುಂಬ. ಇನ್ನು ಕುದ್ದು ಇನ್ನೂ ಉಪ್ಪಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಆಲೂಗೆಡ್ಡೆನ ಈ ರೀತಿ ಸ್ಲೈಸ್ ಅಂದರೆ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸಾಮಾನ್ಯ ಈ ರೀತಿ ಉಪ್ಪು ಜಾಸ್ತಿ ಆದರೆ ಆಲೂಗೆಡ್ಡೆ ಹೀರ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ವ. ಹಾಗಾಗಿ ಯಾವತ್ತೂ ಟ್ರೈ ಮಾಡಿರಲಿಲ್ಲ, 10 ವರ್ಷ ಆಗಿದೆ ಮದುವೆ ಆಗಿ, ಯಾವತ್ತೂ ಈ ರೀತಿ ಆಲೂಗೆಡ್ಡೆ ಹಾಕಿರಲಿಲ್ಲ. ಸುಮಾರು ಕಡೆ ನೋಡಿದ್ದೆ ಆಲೂಗೆಡ್ಡೆ ಹಾಕಿದ್ರೆ ಉಪ್ಪು ಜಾಸ್ತಿ ಆದರೆ ಹಿಡ್ಕೊಳ್ಳುತ್ತೆ ಅಂತ. ಸೊ ಟ್ರೈ ಮಾಡೋಣ ಅಂತ ಹಾಕಿದೆ, ಖಂಡಿತ ಉಪ್ಪು ಕಡಿಮೆ ಆಯಿತು, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ.
ಚೆನ್ನಾಗಿ ಕುದೀಲಿ ಅಂತ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೇಲೆ ಹೋಗಿದ್ದೆ ಹಿತೈಷನ್ನ ಎಬ್ಬಿಸ್ಬಿಟ್ಟು ಬರೋಣ ಅಂತ. ಅಷ್ಟರಲ್ಲಿ ಚೆನ್ನಾಗಿ ಕುದ್ದು ಅದು ಮೇಲಿಂದ ಕೆಳಗಡೆ ಎಲ್ಲ ಉಕ್ಕೋಗಿತ್ತು. ಸೊ ಅದನ್ನು ಬಂದು ಮತ್ತೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಬೇರೆ ಬರ್ನರ್ಗಿಟ್ಟು ಮತ್ತೆ ಕುದಿಲಿಕ್ಕಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಫೈನಲ್ ಆಗಿ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಸೌತ್ ಇಂಡಿಯನ್ ಸ್ಟೈಲ್ನಲ್ಲಿ ಮಶ್ರೂಮ್ ಮತ್ತು ಬಟಾಣಿ ಗೊಜ್ಜು ರೆಡಿ. ಚಪಾತಿಗೆ ಪೂರಿಗೆ ಎಲ್ಲ ಸಖತ್ತಾಗಿರುತ್ತೆ. ಸೊ 6:30 ಅಷ್ಟರಲ್ಲೆಲ್ಲ ನಮ್ಮ ಮನೇಲಿ ತಿಂಡಿಗೆ ಗೊಜ್ಜು ರೆಡಿ ಆಗಿತ್ತು. ನೆಕ್ಸ್ಟು ಕೆಳಗಡೆ ಬಂದು ಅಂದರೆ ಒಂದು ಸ್ವಲ್ಪ ಬೆಳಕಾಗಿರುತ್ತೆ ಅಲ್ವಾ, ತೀರಾ ಬೆಳಗ್ಗೆನೇ ಬಂದು ನೀರು ಹಾಕಿ ರಂಗೋಲಿ ಬಿಡೋದು ಅದೆಲ್ಲ ನನಗೆ ಆಗಲ್ಲ. ಫಸ್ಟ್ ಅಡುಗೆ ಮನೆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಬಂದು ಹೊರಗಡೆ ನೀರು ಹಾಕಿ ರಂಗೋಲಿ ಬಿಟ್ಟು ದೇವ್ರ ಪೂಜೆಗೆ ಹೂನೆಲ್ಲ ಕಿತ್ಕೊಂಡು ಬರ್ತೀನಿ. ಕೆಳಗಡೆ ಹೋದರೆ ಕೆಳಗಡೆ ಇರೋದನ್ನ ನಾವು ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಪ್ರತಿ ಸಲ ಕೆಳಗಡೆ ಹೋಗಬೇಕಲ್ಲ ಅಂತ ಒಂದು ಸಲ ಕೆಳಗಡೆ ಹೋಗ್ಬಿಟ್ರೆ ಆ ಕೆಳಗಡೆ ಏನೇನು ಕೆಲಸ ಇರುತ್ತೆ ಎಲ್ಲವನ್ನೂ ಸಹ ಮುಗಿಸ್ಕೊಂಡು ಮೇಲೆ ಬಂದುಬಿಡ್ತೀನಿ ನಾನು. ಸೊ ಇನ್ನೇನು ಮೇಲೆ ಬರ್ತಿದ್ದ ಹಾಗೆಯೇ ತಿಂಡಿ ಟೈಮು. ಹಿತೈಷ್ಗೆ ಫಸ್ಟು ತಿಂಡಿ ಕಳಿಸ್ಬೇಕಲ್ವ, ಸೊ ಹಾಗಾಗಿ ಅವನಿಗೆ ಇಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ನೀವು ನೋಡ್ತಾ ಇರ್ಬೋದು. ಸೊ ಸ್ವಲ್ಪ ನಾವು ರಾಗಿ ಹಾಕಿರ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಹಾಗಾಗಿ ಸ್ವಲ್ಪ ಈ ರೀತಿ ಕಲರ್ ಬರುತ್ತೆ. ನೀವು ಚಪಾತಿ ಕಲಿಸ್ದಾಗೂ ಬೇರೆ ಹೊರಗಡೆ ಸಿಗೋವಂಥ ಆಟ ಏನಿದೆ ಅದು ಸ್ವಲ್ಪ ರಬ್ಬರ್ ರೀತಿಯೇ ಇರುತ್ತೆ. ಕಲಿಸ್ದಾಗ ಇದು ಕರೆಕ್ಟಾಗಿ ರಬ್ಬರ್ ರೀತಿ ಬರಲ್ಲ, ಕರೆಕ್ಟಾಗಿರುತ್ತೆ. ಈ ಚಪಾತಿ ತುಂಬಾ ಚೆನ್ನಾಗಿದೆ. ಗೋಧಿ ಜೊತೆಗೆ ನಾನು ಹೇಳಿದ್ನಲ್ಲ ಮೊದಲು, ಅಷ್ಟು ಪದಾರ್ಥನ ನಾನು ಹಾಕಿಸಿ ಮಿಲ್ ಮಾಡಿಸಿ ಇಟ್ಕೊಳ್ಳೋ ಅಂಥದ್ದು. 5 kg ಮಾಡಿಕೊಂಡ್ರೆ ಅದೇ ನಮಗೆ ಸುಮಾರು ಒಂದು 4 ತಿಂಗಳು ತನಕ ಬರುತ್ತೆ. ಸೊ ಆರಾಮಾಗಿ ಯೂಸ್ ಮಾಡ್ಬೋದು. ನಾವೇ ಕಣ್ಣಾರೆ ಗೊತ್ತಿರುತ್ತೆ ನಮಗೆ ಯಾವುದೇ ಪ್ರಿಸರ್ವೇಟಿವ್ ಹಾಕಿಲ್ಲ ಏನೂ ಹಾಕಿಲ್ಲ ಅಂತ. ಸೊ ಆರಾಮಾಗಿ ತಿನ್ಬೋದು, ಸಖತ್ತಾಗಿರುತ್ತೆ. 1 ಚಪಾತಿ ತಿನ್ನೋರು 2 ತಿಂತಾರೆ, 2 ಚಪಾತಿ ತಿನ್ನೋರು 4 ತಿಂತಾರೆ, ಅಷ್ಟು ಟೇಸ್ಟ್ ಇರುತ್ತೆ. ಹಾಗೆಯೇ ಹಿಂದಿನ ವೀಡಿಯೋದಲ್ಲಿ ABC ಮಾಲ್ಟನ್ನ ನಾನು ತೋರಿಸಿದ್ದೆ. ತುಂಬ ಆರ್ಡರ್ಸ್ ಬಂದಿದೆ. ನಿನ್ನೆ ವೀಡಿಯೋನ ನೋಡಿಕೊಂಡು ಎಷ್ಟು ಆರ್ಡರ್ಸ್ ಬಂದಿದೆ ಅಂದರೆ ನಮ್ಮಲ್ಲಿ ಇವಾಗ ಕೇಳಿದವ್ರಿಗೆ ನಾನು ಸ್ಟಾಕ್ ಔಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಫ್ರೆಶ್ ಬ್ಯಾಚ್ ರೆಡಿ ಮಾಡಿಸ್ತಾ ಇದ್ದೀನಿ. ಅದು ರೆಡಿ ಆಗೋಕ್ಕೆ ಒಂದು 3 to 4 ಡೇಸ್ ಆದರೂ ಲೇಟ್ ಆಗುತ್ತೆ. ಆ್ಯಂಡ್ 3 to 4 ಡೇಸ್ ಆದಮೇಲೆ ನಾನು ಖಂಡಿತ ನೀವೇನಾದರೂ ಪ್ರೀ ಬುಕ್ ಮಾಡ್ಕೊಂಡಿದ್ರೆ ನಿಮಗೆ ಫಸ್ಟ್ ಫ್ರೆಶ್ ಬ್ಯಾಚ್ನೇ ಕಳಿಸಿಕೊಡ್ತೀನಿ. 6 ಸೇರ್ ಬೆಣ್ಣೆಯಿಂದ ನಾನು ತುಪ್ಪ ತಯಾರಿಸಿದ್ದನ್ನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ. ಸುಮಾರು ಒಂದು 2.75-3 ಲೀಟ್ರ್ ಆಗೋಷ್ಟು ತುಪ್ಪ ಆಗಿತ್ತು. ಅಷ್ಟಕ್ಕೂ ಆರ್ಡರ್ ಬಂದಿದೆ. ಇನ್ನು ನೆಕ್ಸ್ಟಿಗೆ ನಾನು ಗೀ ಸೋಲ್ಡ್ ಔಟ್ ಅಂತ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬೆಣ್ಣೆ ಸಿಗೋವರೆಗೂ. ನೆಕ್ಸ್ಟ್ ಬೆಣ್ಣೆ ಸಿಕ್ಕಿದ ನಂತರ ನಾನು ಮತ್ತೆ ಅವೈಲೇಬಲ್ ಇದೆ ಅಂತ ಬೇಕಾದ್ರೆ ಹೇಳ್ತೀನಿ. ಯಾರ್ಯಾರಿಗೆ ಬೇಕಿತ್ತು ಅವರು ನೀವು ಆರ್ಡರ್ ಮಾಡ್ಕೋಬೋದು. ಹೊರಗಡೆ ಸಿಗೋವಂಥ ತುಪ್ಪಕ್ಕೂ ನಿಮ್ಮಲ್ಲಿ ಮಾಡೋವಂಥ ತುಪ್ಪಕ್ಕೂ ಏನು ಡಿಫ್ರೆನ್ಸು? ಹೊರಗಡೆ 600 ರೂಪಾಯಿಗೆ ಸಿಗುತ್ತೆ, ನಿಮ್ಮಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅಲ್ವಾ ಅಂತ ಸುಮಾರು ಜನ ಕೇಳ್ತೀರಾ. ಹೊರಗಡೆ ಸಿಗೋವಂಥ ತುಪ್ಪ 600 ರೂಪಾಯಿಗೆ ಏನಕ್ಕೆ ಬರುತ್ತೆ ಅಂದರೆ ಹಾಲಿನ ಕೆನೆಯಿಂದ ತುಪ್ಪ ಮಾಡೋದು ತುಂಬಾ ಸುಲಭ. ಅದನ್ನು ಎಲ್ಲರೂ ಮಾಡ್ತಾರೆ. ಹಾಲಿನ ಕೆನೆಯಿಂದ ತುಪ್ಪ ಮಾಡಿದ್ರೆ ಅದನ್ನು ತುಪ್ಪ ಅಂತ ಹೇಳಲ್ಲ, ಘೀ ಆಯಿಲ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ತುಪ್ಪದ ಕ್ವಾಲಿಟೀಸ್ ಏನೂ ಇರೋದಿಲ್ಲ. ಹಾಗಾಗಿ ಅವರು ಅಷ್ಟು ಕಡಿಮೆ ಬೆಲೆಗೆ ನಿಮಗೆ 1 ಲೀಟ್ರು ತುಪ್ಪನ ಕೊಡ್ತಾರೆ. ನೀವೇ ಬೇಕಾದ್ರೆ ಹೊರಗಡೆ ಸಂತೆಗಳಲ್ಲಿ ಬೆಣ್ಣೆ ಸಿಗುತ್ತೆ ಪ್ಯೂರ್. ಬೆಳಗ್ಗೆನೇ ಹೋಗ್ಬಿಟ್ರೆ ಸಂತೆಗಳಲ್ಲಿ ಈ ರೀತಿ ಉಂಡೆ ಮಾಡಿನೇ ಸೇರ್ ಲೆಕ್ಕದಲ್ಲಿ ಮಾರ್ತಾ ಇರ್ತಾರೆ. ಅವ್ರ ಹತ್ರ ಹೋಗಿ 1 ಸೇರ್ ಬೆಣ್ಣೆ ಎಷ್ಟು ಅಂತ ಕೇಳಿ. ಪ್ಯೂರ್ ಇರುತ್ತೆ ಅದು. ಅಂದರೆ ಗೊತ್ತಿರೋರ ಹತ್ರ ತೊಗೋಬೇಕು. ಪದೇ ಸಂತೆಗೆ ಬಂದು ಮಾರೋರು ಸ್ವಲ್ಪ ಜಾಸ್ತಿ ಬರಲಿ ಅಂತ ಮೈದಾ ಅದು ಇದು ಅಂತೆಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ಸೊ ಹಾಗಾಗಿ ನೋಡಿಕೊಂಡು ಫ್ರೆಶ್ ಇದೆಯಾ ಪ್ಯೂರ್ ಇದೆಯಾ ಅಂತ ನೋಡಿಬಿಟ್ಟು ತೊಗೋಬೇಕು. ನಮ್ಮಲ್ಲಿ ಇದಿರಲ್ಲ, ಯಾಕೆಂದರೆ ಮನೆಯಿಂದನೇ ನಾನು ಬೆಣ್ಣೆ ತರಿಸೋದು, ಮನೆ ಬೆಣ್ಣೆನೇ ಆಗಿರುತ್ತೆ ಅಲ್ವಾ. ಹಾಗಾಗಿ ಪ್ಯೂರೇ ಇರುತ್ತೆ ಇದು. ಟ್ರೆಡಿಷ್ನಲ್ ಮೆಥಡಿಂದ ಬೆಣ್ಣೆ ಮಾಡೋದು ಅಂದರೆ ಹಾಲನ್ನು ಹೆಪ್ಪಾಕಿ ಮೊಸರು ಮಾಡಿ ಮೊಸರನ್ನ ಕಡಿದು ಬೆಣ್ಣೆ ಮಾಡಿ ಅದರಿಂದ ಇದು ತುಪ್ಪ ಮಾಡಿರೋವಂಥದ್ದು. ಹಾಗಾಗಿ ಇದು ಒಂದು ಸ್ವಲ್ಪ ರೇಟ್ ಕಾಸ್ಟ್ಲಿ ಇರುತ್ತೆ. ಆ್ಯಂಡ್ ಇದು ಎಮ್ಮೆ ಬೆಣ್ಣೆ. ಹಸುವಿನ ಬೆಣ್ಣೆ ನಮ್ಮಲ್ಲಿ ಸಿಗಲ್ಲ, ಯಾಕೆಂದರೆ ನಮ್ಮಲ್ಲಿ ಹಸುವುದು ಹಾಲು ಡೈರಿಗೆ ಹಾಕ್ಬಿಡ್ತಾರೆ. ಎಮ್ಮೆ ಹಾಲನ್ನು ಮಾತ್ರ ಮನೆಗೆ ಉಪಯೋಗಿಸ್ಕೊಳ್ಳೋ ಅಂಥದ್ದು. ಅದನ್ನು ಕಾಯಿಸಿ ಹಾಲು ಹೆಪ್ಪಾಕಿ ಮೊಸರು ಕಡಿದು ಬೆಣ್ಣೆ ಮಾಡಿ ನಾನು ಊರಿಂದ ತರಿಸ್ತೀನಿ. ಹಾಗಾಗಿ ಇದು ಮಾತ್ರ ಅವೈಲೇಬಲ್ ಇದೆ ನಮ್ಮಲ್ಲಿ.